ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತು ನಮ್ಮ ಪಪ್ಪ ಮಮ್ಮ ನಾನು ಪಿಕ್ನಿಕ್ ಕರ್ಕೊಂಡು ಹೋಗ್ತೀನಿ ಇಲ್ಲೇ ಲೋಕಲ್ ಹೊಸಕೆರೆ ಹತ್ರ ಅಂತ ಹೇಳಿದ್ದಾರೆ. ಕೆರೆ ಅಂದ ತಕ್ಷಣ ಫುಲ್ ಎಕ್ಸೈಟ್ ಆಗಿದ್ದೀನಿ. ಬಟ್ ಏನಂದ್ರೆ ನಾನು ರೆಡಿ ಮಾಡಿಸಿ ಕುಂಡ್ರಿಸ್ಬಿಟ್ಟು ನಮ್ಮ ಅಮ್ಮ ಆಗ್ಲೇ ಅರ್ಧ ಗಂಟೆಯಿಂದ ರೆಡಿ ಆಗ್ತಾನೆ ಇದ್ದೋಳೆ. ಅದೇ ಬೇಜಾರು. ರೆಡಿ ಆದ್ಮೇಲೆ ನನಗೆ ಏನಂದ್ರೆ ಬಿಡ್ಬೇಕು, ರೆಡಿ ಆಗ್ಬಿಟ್ಟು ಅಲ್ಲೇ ಕೂತ್ಕೊಳ್ಳೋದು. ನಾನು ನೋಡಿ ಹಿಂಗೆ ಅಳು ಬಂದ್ಬಿಡುತ್ತೆ. ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹೋಗ್ಬಿಡ್ಬೇಕು, ಹೊರಡ್ಬೇಕು ಅಂತ. ಅವಾಗ ಬೇಜಾರಾದಾಗ ಹಿಂಗೆ ನೋಡಿ ಹತ್ಕೊಬಿಡ್ತೀನಿ. ಅಂದ್ರು ಅಪ್ಪ ಅದನ್ನು ಶೂಟ್ ಮಾಡ್ಕೊಂಡು ನನ್ನ ಸಮಾಧಾನ ಮಾಡ್ತಿದ್ರು. ಬೇಗ ಬಾರೆ ಅಂತ ಅಮ್ಮಂಗೆ ಬೈಕೊಂಡು ನೋಡಿ ಇನ್ನ ಬರ್ಲೇ ಇಲ್ಲ ಅಮ್ಮ. ಇವಾಗ ಬರ್ತಾಳೆ, ಬಮ್ಮ ಅಂತ ಎತ್ಕೊಬಿಟ್ಟು ಈ ಅಂತ ಅಲ್ಲಿ ಕಿರಿತಾಳೆ ನೋಡಿ. ಕಿರಿತಿದ್ದಾಳೆ. ಇವಾಗ ಆಯ್ ಮಾಡಿಸಿ ಅಂತ ಹೇಳ್ಬಿಟ್ಟು ಆಯ್ ಮಾಡಿಸ್ತಾಳೆ. ಇವಾಗ ನಿಮ್ಗೆಲ್ಲ ನೋಡಿ ಮತ್ತೆ ಅಮ್ಮನೂ ನಾನು ಇಬ್ರು ಸೇರ್ಕೊಂಡು ಆಯ್ ಮಾಡ್ತೀವಿ. ಸೊ ಏನ್ ಮಾಡ್ತಿದ್ರಿ ಎಲ್ರು ಹೇಳಿ. ನಾವು ನೋಡಿ ಹೊರಡೋ ದಾರಿನಲ್ಲಿ ಅಂದಿವೆ. ಪಿಕಾಕ್ ಎಲ್ಲ ಕಾಣಿಸ್ತು ಫ್ರೆಂಡ್ಸ್. ನೋಡಿ ಪಿಕಾಕ್ ದೂರದಲ್ಲಿ ಪಿಕಾಕ್ ಎಲ್ಲ ಇದೆ. ಸೊ ಪಿಕಾಕ್ ಕಾಣಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನೆಕ್ಸ್ಟ್ ಹಿಂಗೆ ಅಂದಿವೆ. ನೆಕ್ಸ್ಟ್ ನೋಡಿ ಮಾರ್ಡಿ ರೋಡಿಂದ ಮೈಸೂರು ರೋಡ್ ಕನೆಕ್ಟ್ ಆಗೋ ದೊಡ್ಡ ರಿಂಗ್ ರೋಡ್ ಸಿಗುತ್ತೆ. ಇವಾಗ ಆ ರೂಟಲ್ಲಿ ಹೋಗ್ತೀವಿ. ಹೋಗುವಾಗ ಇನ್ನ ಏನ್ ಸಿಗುತ್ತೆ ಅದನ್ನೆಲ್ಲ ನಿಂಗೆ ತೋರಿಸ್ತಾ ಬರ್ತೀನಿ. ಬನ್ನಿ ಏನೇನು ಎಕ್ಸ್ಪ್ಲೋರ್ ಮಾಡಿದೆ ಅಂತ. ನೋಡಿ ಇದೆ ಅದು ರಿಂಗ್ ರೋಡು. ಹೋಗ್ತಾ ಇದೀವಿ ಇಲ್ಲಿಂದ. ಸೊ ನಾವು ನಿಮ್ಗೆ ಹೇಳಿದೀವಲ್ಲ ಮುಂಚೆ, ನಾವು ಲಾಲ್ ಕೆಂಗೇರಿ ಹತ್ರ ನಿಯರ್ ಬೈ ಇರೋದು. ಸೊ ಹಂಗೆ ಅಂದಾಗಿ ಹೊಸಕೆರೆ ಹತ್ರ ಇವತ್ತು ಕರ್ಕೊಂಡು ಹೋಗ್ತೀನಿ. ಕೆರೆ ವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು ಪಪ್ಪ. ಮುಂಚೆ ಪಪ್ಪ ಎಲ್ಲ ಹೋಗಿ ಈಜಾಡ್ತಿದ್ರಂತೆ. ಅಲ್ಲಿ ಒಂದೇನೋ ಅನಾಹುತ ಆದಾಗಿಂದ ಅಪ್ಪ ಈಜು ಹೊಡೆಯೋದನ್ನ ನಿಲ್ಲಿಸ್ಬಿಟ್ಟಿದಾರಂತೆ. ವ್ಯೂ ಮಾತ್ರ ಸೂಪರ್ ಆಗಿದೆ ಪಪ್ಪು. ಬಚ್ಚಿನಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಹೋಗ್ಬೋದ ಸೂರ್ಯಕೆರೆ ಅಂತ ಒಂದು ಊರು ಸಿಗ್ತಾ ಅಲ್ಲಿ ಮರದ ಎಕ್ಸ್ಪೀರಿಯನ್ಸ್ನೆಲ್ಲ ಪಪ್ಪ ತೋರಿಸ್ತಾ ಇದಾರೆ, ಮಮ್ಮಿ ಹೇಳ್ತಾ ಇದಾರೆ. ಈ ಬಿಟ್ಬಿಟ್ಟು ಹೋಗಿದ್ಕೆ ಹೋಗ್ಬಿಟ್ನಾ. ಅಮ್ಮ ಏನಾದಲ್ಲಮ್ಮ ಇಲ್ಲೇ ಇರ್ತೀನಿ, ನೀನು ಎದ್ರಕೋಬೇಡ, ಇಲ್ಲಿ ಕೂತ್ಕೋ, ಇದ್ರದ್ದು ಎಕ್ಸ್ಪೀರಿಯನ್ಸ್ ತಗೋ, ಹೆಂಗಿತ್ತು ಒಳ್ಳೆ ಕಾಲದಲ್ಲಿ ಮರ ಅಂತ ಹೇಳ್ಬಿಟ್ಟು ಅಮ್ಮ ಕೂರಿಸ್ಬಿಟ್ಟು ಹಿಂದೆ ನನ್ನ ಆಟ ಆಡಿಸ್ತಾ ಇದಾರೆ. ಅಪ್ಪ ಕ್ಯಾಪ್ಚರ್ ಮಾಡ್ತಾ ಇದಾರೆ. ನನಗಂದ್ರು ಅಳು ಇಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯ. ನೀವು ಹೇಳಿ ಫ್ರೆಂಡ್ಸ್ ಬಿಟ್ಟು ಹೋಗ್ಬಿಟ್ರೆ ನಾನು ಯಾರ ಮನೆಗೆ ಹೋಗ್ಲಿ, ಏನ್ ಮಾಡ್ಲಿ? ಇಷ್ಟು ಮುದ್ದಾಗಿದ್ದೀನಿ ನಮ್ಮ ಯಾರು ಏನಾದ್ರು ನಮ್ಮ ಮ್ಯಾನುಫ್ಯಾಕ್ಟ್ ಮಾಡ್ಬಿಟ್ರೆ ಅನ್ನೋ ಭಯ. ಅದಕ್ಕೆ ನಂಗೆ ಅಳು ಬಂದ್ಬಿಟ್ಟು ಆಮೇಲೆ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಸೂಲಿಕೆರೆ ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಏನೇನು ಹಿಂಗಿರುತ್ತೆ ಅಂತ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಒಂಥರ ಖುಷಿ ಪಡ್ತಿದ್ದೆ. ಅಮ್ಮ ಅಲ್ಲೇ ಪಕ್ಕದಲ್ಲೇ ನಿಂತಿದ್ಲು. ಅದಕ್ಕೆ ಇವಾಗ ಸ್ವಲ್ಪ ಧೈರ್ಯ ಬಂತು. ಅಂದರೆ ಹೋಗ್ತಾ ಈಗ ಜೀರೋ ಧೈರ್ಯ ಅದು ಜಾಸ್ತಿ ಧೈರ್ಯ ಆಗುತ್ತಲ್ವ ಫ್ರೆಂಡ್ಸ್. ನೋಡಿ ಇವಾಗ ಹಂಗೆ ಆ ಸೂಲಿಕೆರೆ ಸಸ್ಯ ಕ್ಷೇತ್ರ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಸ್ಯಗಳನ್ನ ಮಾಡೋದು ಇತ್ತ. ಪಾಪು ಅಲ್ಲಿ ಆ ಮಣ್ಣಲ್ಲಿ ಆಟಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಪ್ಪ ಗಾಡಿ ನಿಲ್ಲಿಸಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ನಾನು ಆಗ್ಲೇ ಕೂತ್ಕೊಂಡು ಎಲ್ಲೆಲ್ಲಿ ಹೆಂಗೆ ಆಡಬೇಕು, ಎಷ್ಟು ಮಣ್ಣು ತಿನ್ಬೇಕು ಇವತ್ತು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡಿ ಹಿಂದೆ ಇರೋದು ಸ್ವಲ್ಪ ಯಾವುದೋ ಗಿಡಗಳು ನನಗೆ ಗೊತ್ತಿಲ್ಲ, ಅದೆಲ್ಲ ಸೇಲ್ ಮಾಡೋಕ್ಕೆ ಅರಣ್ಯ ಇಲಾಖೆನವ್ರು ಇಟ್ಟಿರೋದು. ನಾನು ಸೈಲೆಂಟಾಗಿ ನಾವೇನು ಪ್ಲಾನ್ ಮಾಡಿದ್ವು ಅಂದರೆ ಲೈಕ್ ಫಸ್ಟು ಆನ್ ದಿ ವೇ ಏನೇನು ಸಿಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋ ಲಾಸ್ಟಿಗೆ ಹೊಸಕೆರೆಗೆ ಹೋಗೋ ಅಂತ ಪ್ಲಾನ್ ಮಾಡ್ಕೊಂಡ್ವಾ. ಸೊ ಇದು ಸಿಕ್ತು. ಇಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇದ್ದೀನಿ ನೋಡಿ. ಮಣ್ಣಲ್ಲಿ ಆ ಮಣ್ಣು ತಿಂತೀನಿ. ನಾನು ಹೇಳಿಲ್ಲ ಅವಾಗಲೇ ಮಣ್ಣು ತಿನ್ನೋ ಪ್ಲಾನ್ ಮಾಡ್ತೀನಿ ಅಂತ. ಅಪ್ಪ ಒಂದು ಸೆಕೆಂಡ್ ಆ ಕಡೆ ಝೂಮ್ ಔಟ್ ಮಾಡೋ ಅಷ್ಟರಲ್ಲಿ ಮಣ್ಣು ತಿನ್ಕೋಬಿಟ್ಟೆ. ಒಂಥರ ಮಜಾನಿ ನೋಡಿ. ಮಣ್ಣು ಅದು ಫ್ರೆಶ್ ಮಣ್ಣು, ಇಲ್ಲೆಲ್ಲ ಯಾವುದು ಗಲೀಜಿರಲ್ವ, ಡಸ್ಟ್ ಇಲ್ವಾ. ಮಣ್ಣು ನಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಫ್ರೆಂಡ್ಸ್. ಮಣ್ಣು ತಿಂದರೆ ಒಳ್ಳೇದು. ಬಟ್ ಅದು ಜಾಸ್ತಿ ತಿನ್ಬಾರ್ದು. ಒಂಚೂರು ಸುಮ್ಮನೆ ಟೇಸ್ಟ್ ನೋಡಬೇಕು, ಗೊತ್ತಾಗ್ದಂಗೆ ಎಷ್ಟು ಬಿಡಬೇಕು. ಏನಂತದ್ದು ಮಣ್ಣಲ್ಲಿ ಬೆಳೆಯೋ ಮಕ್ಕಳು ತುಂಬ ದೊಡ್ಡ ಮನುಷ್ಯಾಗಿದ್ದಾರೆ ಅಂದರೆ ಫ್ರೆಂಡ್ಸ್. ಅದಕ್ಕೆ ನಾನು ನೋಡೋಣ ಎಷ್ಟಾಗುತ್ತೋ ನಾನು ಪ್ರಯತ್ನ ಪಡ್ತಿದ್ದೀನಿ. ಒಂಚೂರೇ ತಿಂತೀನಿ, ಜಾಸ್ತಿ ತಿನ್ನಲ್ಲಪ್ಪ. ನೀವು ಆಮೇಲೆ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಬೇರೆ ತಿನ್ಬಿಟ್ಟು ತನಿಸಿ ಹೇಳಿದ್ಲು ತಿಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆಮೇಲೆ ನೀವೆಲ್ಲರೂ ಬರ್ತಬಿಟ್ಟಿರ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಆಗಿರೋದಿಲ್ಲಪ್ಪ. ನೋಡಿ ಅಮ್ಮ ನೋಡಿ ಸಾಡ್ತಿದ್ದಾಳೆ ಎಲ್ಲ ಕಡೆ. ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆಮೇಲೆ ಮನೆಗೆ ಪಾಟ್ಸ್ ಥರ ಮತ್ತೆ ಲೈಕ್ ಗಿಡಗಳು ಬೇಕಾಗಿತ್ತಾ, ಒಂದು ಫಾರ್ಮ್ ಇತ್ತಾ, ಅಲ್ಲಿ ಹೋಗ್ಬಿಟ್ಟು ಏನೇನು ಯಾವ್ದ್ಯಾವ್ದು ಯಾವ ಜಾತಿ ಅಂತ ಹೇಳ್ಬಿಟ್ಟು ನಾವು ಲೈಕ್ ಎಲ್ಲ ತಿಳ್ಕೊಂಡ್ವಾ. ಬಟ್ ಏನು ಗೊತ್ತಾ, ತಗೊಂಡೋಗೋಣ ಅಂದರೆ ಇವತ್ತು ಕಾರಲ್ಲಿ ಬಂದಿರಲಿಲ್ಲ, ಬೈಕಲ್ಲಿ ಬಂದಿದ್ವಾ. ಸೊ ಇವತ್ತು ತಗೊಳ್ಳಿಲ್ಲ. ಹೋಗ್ಬಿಟ್ಟು ಏನೇನು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಲಿಸ್ಟ್ ಮಾಡಿಸ್ಕೊಂಡ್ವಿ, ಯಾವ್ದ್ಯಾವ್ದು ಎಲ್ಲೆಲ್ಲಿ ಡ್ರೆಸ್ ಚೆನ್ನಾಗಿರುತ್ತೆ ಅಂತ. ಸೊ ಈ ಗ್ಯಾಪಲ್ಲಿ ನಾನು ಆಟ ಆಡ್ತಿದ್ದೆ. ಅಪ್ಪ ಅಮ್ಮ ಎಲ್ಲ
ಅದ್ರದ್ದು ಪ್ರೈಸ್ ಲಿಸ್ಟ್ ಎಲ್ಲ ತಿಳ್ಕೊಂತಿದ್ರು. ಒಂದು ಲಿಸ್ಟೆಲ್ಲ ಮಾಡಿಸ್ಕೊಂಡ್ರೆ ಏನೇನು ಬೇಕು ಅಂತ ಹೇಳಿ ಅದನ್ನೆಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ. ಸೊ ನೆಕ್ಸ್ಟು ಕಾರಲ್ಲಿ ಹೋದಾಗ ಆ ರೂಟಲ್ಲಿ ತೊಗೊಬಿಡ್ತೀವಿ ಫ್ರೆಂಡ್ಸ್. ನಿಮಗೂ ಏನಾದರೂ ಬೇಕು ಅಂದರೆ ಈ ಏರಿಯಾಗೆ ಬಂದಾಗ ಆ ಹೊಸ್ಕೆರೆ ಸೊ ಸೂಲಿಕೆರೆ ಹತ್ರ ಬಂದು ತೊಗೊಂಡೋಗ್ಬಿಡಿ. ಫಾರ್ಮ್ಗಳಿದೆ, ಒಳ್ಳೊಳ್ಳೆ ಗಿಡಗಳು ಸಿಗ್ತವೆ. ನೀವು ಎಲ್ಲಿ ಸಿಗದಿರೋದು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಗಿಡಗಳಂತೂ ನಾನು ನೋಡೇ ಇಲ್ಲಪ್ಪ ಎಲ್ಲೂ. ಅಂತಂತ ಗಿಡಗಳು ಸಖತ್ತಾಗಿದ್ದಾವೆ. ನೋಡಿ, ಆನೆ ಮೇಲೊಂದ ಆನೆ, ಆನೆ ಮೇಲೊಂದ ಆನೆ ಅನ್ನೋ ಲೆಕ್ಕಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ದೀನಿ. ಅವಾಡ್ ನನಗೆ ಫುಲ್ ಅಷ್ಟು ನೀಟಾಗಿ ಗೊತ್ತಿಲ್ಲ, ಸುಮ್ಮನೆ ಆಡ್ಬೇಕಲ್ಲ. ಇನ್ನು ಚಿಕ್ಕ ಹುಡುಗಿ ನಾನು ಎಷ್ಟು ಬರ್ತೋ ಅಷ್ಟು ಆಡಿದ್ದೀನಿ. ಬೇಜಾರು ಮಾಡ್ಕೊಬಿಡಿ ತಪ್ಪಾದರೆ. ನಾನು ತಪ್ಪೇನಾದರೂ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಅದು ನಾನು ಕಿತ್ಕೊಬಿಡ್ತೀನಿ. ನೋಡಿ, ಅಪ್ಪ ಕರೆ ತಕ್ಷಣ ಪುಚ್ಕೊ ಅಂತ ಬಂದ್ಬಿಡ್ತೀನಿ. ಮತ್ತು ಅಲ್ಲೇನೋ ಗಿಡಗಳು ಸಂದಿಗಳೆಲ್ಲ ಬಿಟ್ಟಿದ್ರ ನಾನು ಸಂದಿಗಳೆಲ್ಲ ಹೋಗ್ಬಿಟ್ಟು ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಗಿಡ ಸಿಗ್ತಾ ಗಿಡದಲ್ಲಿ ಏನೋ ಒಂದು ಚಿಕ್ಕದೇನೋ ವೇಸ್ಟ್ ಬೆಳೆದಿತ್ತು, ಅದನ್ನು ಕಿತ್ತಾಕ್ತಾ ಇದ್ದೀನಿ. ವೇಸ್ಟ್ ಎಲ್ಲ ಇರಬಾರ್ದಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತು ತಾನೆ. ಆಮೇಲೆ ಮೇನ್ ಗಿಡ ಎಲ್ಲ ಹಾಳಾಗ್ಬಿಡುತ್ತೆ. ಅವತ್ತು ಯಾಕೋ ಹಂಗೆ ನೆಗಡಿ ಆಗಿತ್ತಾ ಇದು ಶೂಟ್ ಮಾಡುವಾಗ, ಅದಕ್ಕೆ ಅಮ್ಮ ಫುಲ್ಲು ಪ್ಯಾಕ್ ಮಾಡ್ಬಿಟ್ಟಿದ್ದಲ್ಲ. ಟೋಪಿ ಎಲ್ಲ ಪ್ಯಾಕ್ ಮಾಡಿಲ್ಲ ನೋಡಿ ಅವಾಗಲೇ. ಇವಾಗ ರಿಮೂವ್ ಮಾಡಿದ್ದಾಳೆ. ಸ್ವಲ್ಪ ಸ್ವಲ್ಪ ಚಳಿ ಕಮ್ಮಿ ಆಯಿತು ಅಂತ. ನೋಡಿ, ಇಲ್ಲೆಲ್ಲ ಮೊನ್ನೆಲ್ಲ ಆಡೋದು ಒಂದು ಖುಷಿ. ನೋಡಿ, ನಾವು ಆಗಲೇ ಬಂದು ಇವಾಗ ಹೊಸ್ಕೆರೆಗೆ ಇಲ್ಲೆಲ್ಲ ಮೀನು ಹಿಡಿತಿದ್ರು ಫ್ರೆಂಡ್ಸ್. ಹುಡುಗರೆಲ್ಲ ಮೀನು ಹಿಡಿತಿದ್ರು. ನಮಗೂ ಒಂದು ಹೇಳ್ಕೊಡಿ ಅಂದೆ. ಆಯಿತು, ಫಸ್ಟ್ ನೀವೆಲ್ಲ ಪಿಕ್ನಿಕ್ ಮುಗಿಸ್ಕೊಬರೋಗಿ ಲಾಸ್ಟಿಗೆ ಬರೋಕೆ ಕೊಡ್ತೀನಿ ಅಂತ ಹೇಳಿದ್ರು. ಲಾಸ್ಟಿಗೆ ಹೋಗಿ ನೋಡಿ ಕೇಳಿದಾಗ ಯಾರವರೆಲ್ಲ ಎಲ್ಲ ಅವ್ರು ಹೋಗ್ಬಿಟ್ಟಿದ್ರು ಫ್ರೆಂಡ್ಸ್. ನೋಡಿ, ಕೆರೆ ಪಕ್ಕದಲ್ಲಿ ವ್ಯೂ ಎಷ್ಟು ಸಕ್ಕದಾಗಿದೆ. ಒಂದು ಹೂವು ಥರ ನೋಡಿ ಇದೆ, ಆ ಹೂವು ಅದಲ್ಲೆಲ್ಲ ಆಟ ಆಡಿದೆ. ಆಮೇಲೆ ಕೆರೆ ವ್ಯೂ ಚೆನ್ನಾಗಿತ್ತು, ಕಣ್ ತುಂಬಿಕೊಂಡೆ. ಇದನ್ನ ನೋಡಿ ನಾನು ಮನೇಲಿ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಳ್ಳಿ, ಇವೆಲ್ಲ ಎಕ್ಸ್ಪೀರಿಯನ್ಸ್ ಸಿಗುತ್ತಾ? ನಮ್ಮ ಅಪ್ಪ ಇಲ್ಲ ಅಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದ್ರೆ ತಾನೇ ನನಗೆ ಅರ್ಥ ಆಗುತ್ತಾ? ಅರ್ಥ ಮಾಡ್ಕೊಳ್ಳೋ ಏಜ ಅದೇ. ಬಂದು ನೋಡಿ, ಅರ್ಥ ಆಗದಿದ್ರು ಬಂದು ನೋಡಿದಾಗ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಆಮೇಲೆ ಅಮ್ಮನೂ ನಾನು ಪಪ್ಪನೂ ಕೆರೆ ಏರಿ ಮೇಲೆ ಹಂಗೆ ವಾಕಿಂಗ್ ಹೋಗ್ತಾ ಇದೀವಿ ನೋಡಿ. ಇನ್ನು ನನಗೆ 16 months ಆದ್ರೂ ನಾವು ಒಬ್ಳೆ ನಡೆಯಕ್ಕೆ ಬರೋಲ್ಲ ಫ್ರೆಂಡ್ಸ್. ನಮ್ಮ ಡ್ಯಾಡಿ ಇವರೆಲ್ಲ 18 months ಅಂತ ನಡೆದಿದ್ರು. ಅದಕ್ಕೆ ನಮ್ಮನ್ನು ಹೇಳ್ತಿರ್ತಾರೆ, ನೀನು 1.5 ವರ್ಷಕ್ಕೆ ನಡೆಯೋದು ಬಿಡು, ಇನ್ನೂ 1 month ಇಲ್ಲ 2 months ಬೇಕು ನೀನು ಒಬ್ಬಳೇ ನಡೆಯೋದಕ್ಕೆ ಅಂತ. ಯಾಕೋ ಗೊತ್ತಿಲ್ಲ, ನಮ್ಮ ಜೆನೆಟಿಕ್ಸ್ ಎಲ್ಲ ಹಂಗೆ ಅಂತ ಗೊತ್ತಿಲ್ಲ ಏನು ವಿಷಯ ಅಂತ. ಬೇರೆಯವ್ರು ಎಷ್ಟು ಅಂತೀರ ನೋಡಿತೀನಿ. 1 ವರ್ಷ 1.25 ವರ್ಷಕ್ಕೆಲ್ಲ ನಡೆದ್ಬಿಡ್ತಾರೆ. ನಾನೆಲ್ಲ ಲೇಟ್ ಆಗ್ತಾ ಇದ್ದೆ. ಈಗ ನೋಡಿ, ಒಂದು ಹೊಲ ಹತ್ರ ಬಂದು ನಾನು ಅಮ್ಮ ಎಲ್ಲ ಆಟ ಆಡ್ತಾ ಇದ್ದೀವಿ. ಅದು ಅವರೇ ಕೈ ಗಿಡ ಅನ್ಸುತ್ತೆ ಫ್ರೆಂಡ್ಸ್. ಕಾಯಿ ಬಿಟ್ಟಿರಲಿಲ್ಲ, ನೋಡಿದೆ ಕಾಯಿ ಬಿಟ್ಟಿದೆ, ಕಾಸ್ಕೊಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಅಪ್ಪ ಹೇಳ್ತಾ ಇದ್ರು. ಬಟ್ ಕಾಯಿ ಬಿಟ್ಟಿರಲ್ಲ, ಫ್ರೆಶ್ ಆಗಿರುತ್ತಲ್ವ ಎಲ್ಲ. ನೋಡಿ, ಸಖತ್ತಾಗಿ ಆಡಿಸ್ತಾ ಇದ್ದಲ್ಲ ಅಮ್ಮ. ಇವತ್ತು ಮೂಡ್ ಚೆನ್ನಾಗಿದೆ ಅಮ್ಮದು ಯಾಕೆ ಮೂಡ್ ಚೆನ್ನಾಗಿದೆ? ಅಪ್ಪ ಔಟಿಂಗ್ ಕರ್ಕೊ ಬಂದಿದ್ದಾರಲ್ಲ ಮನೆ ಹತ್ರನೇ. 15 kilometers ಟ್ರಾವೆಲ್ ಮಾಡ್ಬಿಟ್ರೆ ಸಾಕು. 5-10 kilometer ಟ್ರಾವೆಲ್ ಮಾಡಿದ್ರೆ ಅಮ್ಮ ಫುಲ್ಲು ಖುಷಿ ಆಗ್ಬಿಡ್ತಾಳೆ. ಮೈಂಡ್ ಫುಲ್ಲು ಫ್ರೆಶ್ ಆಗುತ್ತಂತ ಅವ್ರಿಗೆ ಈ ಥರ ಟ್ರಾವೆಲ್ ಮಾಡಿದೆ. ಸೊ ಅಮ್ಮಗೆ ಅಷ್ಟಾಗುತ್ತೆ ಅಂದರೆ ನಾನು ಇನ್ನೂ ಚಿಕ್ಕ ಪಾಪು, ನನಗೆ ಇನ್ನೂ ಎಷ್ಟು ಆಗ್ಬೋದು ಹೇಳಿ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ನೀವು ಈ ಥರ ಎಲ್ಲ ಹೋಗಿ ಫ್ರೆಂಡ್ಸ್. ಟೈಮ್ ಇದ್ದಾಗ ಹೋಗಿ, ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡ್ಕೊಂಡು ಹೋಗಿ. ಈ ಥರ ವಾತಾವರಣದಲ್ಲಿ ಆಟಾಡಿ ನೀವು ನಿಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ. ಏನೇ ಟೆನ್ಷನ್ ಇದ್ರೂ ಕಮ್ಮಿ ಆಗುತ್ತೆ. ನೋಡಿ, ನನಗೆ ಹುಷಾರಿಲ್ಲ ಅಂದರೆ ಎಷ್ಟು ಸಖತ್ತಾಗಿ ಆಟ ಆಡ್ತಾ ಇದ್ದೀನಿ. ಅದೇ ಪವರ್ ಆಫ್ ನೇಚರ್ ಅಂದ್ರೆ ಇದೆ ಫ್ರೆಂಡ್ಸ್. ನಾನಂತೂ ಈ ಥರ ಕರ್ಕ ಬಂದರೆ ಕೇಳಂಗೆ ಇಲ್ಲ, ಒಂದು ಕೋಪುಳಿಸಿ ಪೊಲ್ಟಿ ಹೊಡೆದು ಹಾಕ್ಬಿಡ್ತೀನಪ್ಪ. ಇದು ತೊಗರಿಕಾಯಿ ಗಿಡ ಅಂತ ಅಮ್ಮ ಹೇಳ್ತಿರ್ಲು. ಸೆಪ್ಟೆಂಬರ್ ಮಂತಲ್ಲಿ ತೊಗರಿಕಾಯಿ ಬರುತ್ತೆ ಮಾರ್ಕೆಟಲ್ಲಿ, ಅವಾಗ ಆ ತೊಗರಿಕಾಯಿ ಸಾಂಬಾರು ಮಾಡ್ಕೊಡ್ತೀನಿ ಪಾಪು. ಅದರಲ್ಲಿ ಏನೇನೋ ಪ್ಯಾತಿ ಎಲ್ಲ ಮಾಡ್ಕೊಡ್ತಾಳೆ ಅಮ್ಮ. ಬಟಾಣಿ ಸೀಸನಲ್ಲಿ ಬಟಾಣಿ ಪ್ಯಾತಿ ಎಲ್ಲ ಮಾಡ್ತಿದ್ಲ, ಇವಾಗಿಲ್ಲ, ಅದು ಡಿಸೆಂಬರ್ ಬರುತ್ತಂತೆ. ಹೋಗಿ ಬಟಾಣಿ ಪ್ಯಾತಿನೂ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ಲ ಅಮ್ಮ. ತೊಗರಿಕಾಯಿ ಪ್ಯಾತಿನೂ ಮಾಡ್ಕೊಡ್ತಾಳೆ ಅಂತ ಈ ಸಲ ಸೆಪ್ಟೆಂಬರ್. ನೋಡಿ, ನಾನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೀನಿ. ಹಬ್ಬ ಫುಲ್ ಖುಷಿ ಅಪ್ಪ. ಎಪಿಸೋಡ್ ಇನ್ನೇನು ಮುಗಿಯಕ್ಕೆ ಬಂತು ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಎಲ್ರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ.